ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರು ಪ್ರಾಂತ್ಯ ಉಳಿವಿಗೆ ಟಿಪ್ಪು ಹೋರಾಟದ ಬಗ್ಗೆ ಗೊತ್ತಿದೆ. ಶೃಂಗೇರಿ ಮಠ ಉಳಿಯಲು ಟಿಪ್ಪು ಹೋರಾಟದ ಚರಿತ್ರೆ ಇದೆ. ಶೃಂಗೇರಿ ಮಠ ಉಳಿಬೇಕು ಅಂತಂದರೆ ಟಿಪ್ಪು ಸುಲ್ತಾನ್ ಕಾರಣ, ಬ್ರಿಟಿಷರಿಂದ ಉಳಿಬೇಕು ಅಂತ ಹೇಳಿದ್ರೆ. ಆಮೇಲೆ ಬೇರೆ ಬೇರೆ ರಾಜ್ಯದ ರಾಜರುಗಳು ಕೂಡ ಅದನ್ನು ವಶಪಡಿಸ್ಲಿಕ್ಕೆ ಬಂದರು, ಅದನ್ನು ಹಾಳು ಮಾಡಲಿಕ್ಕೆ ಬಂದರು. ತಿರುಪತಿ ಶೃಂಗೇರಿಯಲ್ಲಿ ಮೊದಲ ಪೂಜೆ ಟಿಪ್ಪು ಹೆಸರಲ್ಲಿ ಆಗುತ್ತೆ. ಈಗಲೂ ಕೂಡ ಆಗುತ್ತೆ. ಹೌದು, ಶೃಂಗೇರಿಯಲ್ಲಿ ಕೂಡ ಆಗುತ್ತೆ. ಆಮೇಲೆ ಇಲ್ಲಿ ಮೇಲುಕೋಟೆಯಲ್ಲಿ, ಶಿರಸಿಯಲ್ಲಿ ಟಿಪ್ಪು ಹೆಸರಲ್ಲಿ ಮೊದಲ ಪೂಜೆ ಆಗುತ್ತೆ. ಅಂದರೆ ದೇವನ ದೇವತೆಗಳಿಗೆ ಪೂಜೆ ಮಾಡುವಂತಹ ಮೊದಲು ಟಿಪ್ಪು ಆರತಿ ಅಂತ ಕರೀತಾರೆ. ಬಿಜೆಪಿಯವರ ಆಲೋಚನೆ ಕೋಮುವಾದ ಆಗಿದೆ. ಬಿಜೆಪಿ ಮತ್ತು ನಮ್ಮ ಸಿದ್ಧಾಂತ ವಿಭಿನ್ನವಾಗಿದೆ ಅಂತ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದ್ದಾರೆ. ಅಲ್ಲ, ಈಗ ಚರಿತ್ರೆ ಬಗ್ಗೆ ಭಾಳಷ್ಟು ಅವಲೋಕನ ಮಾಡೋಂಥದ್ದನ್ನು ತಾವುಗಳು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾವೆಲ್ಲ ಚಿಕ್ಕದ್ರಿಂದನೂ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಓದಿದ್ದೀವಿ. ಅವರು ನಮ್ಮ ಮೈಸೂರು ರಾಜ್ಯ ಪ್ರಾಂತ್ಯವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂಥವ್ರು ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ಆ ಬಗ್ಗೆ ಹೇಳಬೇಕು ಅಂತಂದರೆ, ಇವತ್ತು ಶೃಂಗೇರಿ ಮಠ ಉಳಿಬೇಕಾದ್ರೆ ಅವತ್ತು ಹೊರದೇಶದಿಂದ ಬಂದಂಥ ದಾಳಿಕೋರರನ್ನ ಹೋರಾಟ ಮಾಡಿ ಅವತ್ತು ಆ ಮಠವನ್ನು ಉಳಿಸಿದ್ದಾರೆ ಅಂತ ಒಂದು ಚರಿತ್ರೆ ಇರೋದನ್ನು ಓದಿರೋಂಥದ್ದು ಒಂದು ಕಡೆ. ಆದರೆ ಇವತ್ತು ತಿರುಪತಿ ಆಗಲಿ ಶೃಂಗೇರಿ ಮಠದಾಗಲಿ ಬೆಳಗ್ಗೆ ಹೊತ್ತು ಮೊದಲನೇ ಪೂಜೆ ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಹಾಗೆಯೇ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಏನು ಇವತ್ತು ಮಲಗಿರೋಂಥ ರಂಗನಾಥನ ಸ್ವಾಮಿಯ ದೇವಸ್ಥಾನ ನೋಡ್ತೀವಿ. ಆ ಕಾರಣಕ್ಕೋಸ್ಕರ ಇವರು BJPಯವರ ಆಲೋಚನೆ ಒಂದು ಯಾವ ರೀತಿ ಕಮ್ಯುನಲ್ ಆಗಿದೆ, ಯಾವ ರೀತಿ ರೈಟ್ ವಿಂಗ್ ಆಗಿದೆ, ನಾವೆಲ್ಲ ನಮ್ಮ ಪಾರ್ಟಿಯ ಪಕ್ಷ ವಿರುದ್ಧವಾಗಿದೆ. ಇವತ್ತು ಎಲ್ಲರನ್ನು ಒಳಗೊಂಡಂಥ ಸೆಕ್ಯುಲರ್ ಚಿಂತನೆ ಸಿದ್ಧಾಂತದ ಮೇಲೆ ನಾವಿದ್ದೀವಿ. ಆ ಕಾರಣಕ್ಕೋಸ್ಕರ ಅವರ ಒಂದು ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತ ಭಾಳ ವಿಭಿನ್ನವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ, ಈಗ